ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು. ಆಗಿ ಹೊಸದಾಗಿ ಯಾರು ಚಾನಲ್ ನೋಡ್ತಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಾನು ಇವತ್ತು ಪುಂಡಿ ಪಲ್ಯ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ. ಮೊದಲು ರಾತ್ರಿಯೇ ಕಡಲೆಕಾಳು, ಕಾಳು ಹಾಗೆ ಹೆಸರು ಕಾಳು ಎಲ್ಲ ರೀತಿ ಕಾಳುಗಳನ್ನು ನೆನೆಸಿಟ್ಕೊಳ್ಬಹುದು. ನಿಮಗೆ ಯಾವ ರೀತಿ ಕಾಳು ಸಿಗುತ್ತೆ ಎಲ್ಲ ರೀತಿ ಕಾಳು ನೆನೆಸಿಟ್ಕೊಳ್ಳಿ. ಸೊ ಒಂದು ಕುಕ್ಕರ್ಗೆ ಇವಾಗ ನೆನೆಸಿಟ್ಕೊಂಡಿರುವಂತಹ ಕಾಳುಗಳನ್ನು ಹಾಗೆ ಒಂದು ಅರ್ಧ ಲೋಟ, ಸೊ ನಾನು ಯಾವ ಕಪ್ ತೊಗೊಂಡು ತೋರಿಸ್ತೀನಿ ಅದರಲ್ಲಿ ಒಂದು ಅರ್ಧ ಲೋಟ ಅಕ್ಕಿ, ಹಾಗೆ ಅದರಲ್ಲೇ ಒಂದು ಕಾಲು ಲೋಟದಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೋಡಿ, ತೊಗರಿಬೇಳೆ ತೊಗೊಂಡಿದ್ದೀನಿ. ಹಾಕ್ಬಿಟ್ಟು ತೊಳ್ಕೊಳ್ಳೋಣ. ತೊಳ್ಕೊಂಬಿಟ್ಟು ಇದನ್ನು 4ರಿಂದ 5 ವಿಷಲ್ ಹೊಡೆಸ್ಕೊಳ್ಬೇಕು. ಸೊ ಗೈಸ್, ಇದಕ್ಕೆ ಅವರೆಕಾಳು, ಹಲಸಂದಿ ಕಾಳು, ಸೊ ಏನೇನು ಕಾಳು ಸಿಗುತ್ತೆ ಎಲ್ಲ ಕಾಳು ಹಾಕೊಳ್ಬೋದು. ಸೊ ಮಕ್ಕಳು ಮಾತ್ರ ಇದನ್ನ ರೊಟ್ಟಿಗೆ ಮಾಡ್ತೀವಿ ನಾವು. ಸೊ ಮಕ್ಕಳು ಮಾತ್ರ ಪಲ್ಯ ಹಾಗೆ ತಿಂತಾರೆ. ಸೊ ನೋಡಿ, ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಮಿಕ್ಸಿ ಮಾಡ್ಕೊಳ್ತೀನಿ. ಸೊ ಇದಕ್ಕೆ ಟೊಮೆಟೊ ಕಾಯಿ ತೊಗೊಳ್ತಿದ್ದೀನಿ, ಹಾಗೆ ಈರುಳ್ಳಿ, ಎಳ್ಪುಡಿ, ಮೆಂತ್ಯಕಾಳು, ಹಾಗೆ ಜೀರಿಗೆ, ಹಾಗೆ ಮಸಾಲ, ಕರಿಬೇವು, ನೆನೆಸಿಟ್ಕೊಂಡಿರೋಂಥ ಹುಳಿ. ಸೊ ಇವಾಗ ಒಂದು ಪಾತ್ರೆಗೆ ಎಣ್ಣೆ ಹಾಕೊಂಡ್ಬಿಟ್ಟು ಅದಕ್ಕಾದ್ಮೇಲೆ ಅದಕ್ಕೆ ಜೀರಿಗೆ, ಮೆಂತ್ಯಕಾಳು. ಸೊ ಮೆಂತ್ಯಕಾಳು ಜೀರಿಗೆ ಕಂಪಲ್ಸರಿ ಹಾಕ್ಕೊಳ್ಳೇಬೇಕು ಗಾಯ್ಸ್, ಇಲ್ಲಾಂದರೆ ಚೆನ್ನಾಗಾಗಲ್ಲ. ಇದಕ್ಕೆ ಸಾಸಿವೆ ಏನು ಅಗತ್ಯ ಇಲ್ಲ. ಸೊ ಮೆಂತ್ಯಕಾಳು ಜೀರಿಗೆ ಹಾಕ್ಕೊಳ್ಳೇಬೇಕು, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಫ್ರೈ ಆದಮೇಲೆ ಇದಕ್ಕೆ ನಾನು ಕರಿಬೇವು ಹಾಕ್ಕೊಳ್ತಿದ್ದೀನಿ. ಸೊ ಗೈಸ್ಗ ಟೊಮೆಟೊ ಕಾಯಿ ತೊಗೊಳ್ಳೇಬೇಕು, ಹಣ್ಣು ಹಾಕಿದರೆ ಚೆನ್ನಾಗಿರಲ್ಲ. ಸೊ ಕಾಯಿ ಹಾಕಲೇಬೇಕು. ಸೊ ಕರಿಬೇವು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಈರುಳ್ಳಿ, ನಂತರ ಇದಕ್ಕೆ ಒಂದು 3 ಟೊಮೆಟೊ ಕಾಯಿ ಹೆಚ್ಕೊಂಡಿದ್ದೀನಿ. ಸೊ ಇದಕ್ಕೆ ಟೊಮೆಟೊ ಕಾಯಿ ಮಾತ್ರ ಹಾಕ್ಕೊಳ್ಬೇಕು, ಹಣ್ಣು ಹೆಚ್ಕೊಂಡ್ರೆ ಚೆನ್ನಾಗಿರಲ್ಲ. ಸೊ ಇದು ಬೇಯಲಿಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಇವಾಗ ಪ್ಲೀಸ್ ಯಾರ್ಯಾರು ಹೊಸ ಚಾನಲ್ ನೋಡ್ತಿದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ದಯವಿಟ್ಟು ಎಲ್ಲರೂ ನೋಡ್ತೀರಾ, ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ. ಸೊ ನೋಡಿ, ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ. ಹೊಸದಾಗಿ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ ಗಾಯ್ಸ್, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸೊ ನೋಡಿ, ಇವಾಗ ಚೆನ್ನಾಗಿ ಬೆಂದಿದೆ. ಆವಾಗಲೇ ನಾವು ಮಿಕ್ಸಿಗೆ ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ರುಬ್ಬಿಟ್ಕೊಂಡಿದ್ವಲ್ವಾ, ಸೊ ನಾನು ರುಬ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಿದ್ದೀನಿ ಇವಾಗ. ಗೈಸ್, ಇದಾಗ ಖಾರ ಪುಡಿ ಹಾಕಿದ್ರು, ಅಚ್ಚಿದ ಖಾರದ ಪುಡಿ ಹಾಕಿದ್ರು ಚೆನ್ನಾಗಿರುತ್ತೆ. ನಿಮ್ಮ ಇಷ್ಟ, ಯಾವುದಾದ್ರೂ ಹಾಕ್ಕೊಳ್ಬೋದು. ನಾನು ಒಂದ್ಸರಿ ಹಾಗೂ ಮಾಡ್ತೀನಿ, ಒಂದ್ಸರಿ ಹೀಗೂ ಮಾಡ್ತೀನಿ, ಆಯಿತಾ. ಸೊ ನೋಡಿ, ಇವಾಗ ಹುಳಿ ಎಳ್ಳು, ಹಾಗೆ ಗರಂ ಮಸಾಲ ಅಂದರೆ ಗಾಯ್ಸ್ ನಾನಿನ್ನು ಮನೇಲೇ ಮಾಡ್ಕೊಂಡಿರೋದು, ರೆಡಿಮೇಡ್ MTR ತಂದು ಹಾಕಿರೋದಲ್ಲ. ಸೊ ಇದು ಮನೇಲೇ ರೆಡಿ ಮಾಡಿರೋವಂಥದ್ದು. ನೋಡಿ, ಇವಾಗ ನೆನೆಸಿಟ್ಕೊಂಡಿರೋಂಥ ಹುಳಿ ಹಾಕ್ತಿದ್ದೀನಿ. ಸೊ ನಾನು ಒಂದು ಕಪ್ಪಲ್ಲಿ ಒಂದು 3/4 ಕಪ್ಪು ಹುಳಿ ನೆನೆಸಿಟ್ಕೊಂಡಿದ್ದೆ. ಸೊ ಅದನ್ನು ಹಾಕ್ಕೊಳ್ತಿದ್ದೀನಿ. ನೋಡಿ, ಇವಾಗ ಬೇಳೆ ಅದೆಲ್ಲ ಹೇಗೆ ಬೆಂದಿದೆ ಅಂತ. ರೈಸ್ ಅಂತೂ ಕರಗಿಬಿಟ್ಟಿದೆ, ಆ ಥರನೇ ಬೇಯಿಸ್ಕೊಳ್ಬೇಕು ಇದನ್ನು. ಸೊ ಇದನ್ನು ಇವಾಗ ಈ ಖಾರಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಅವಾಗವಾಗ ಮಿಕ್ಸ್ ಮಾಡ್ಕೊಳ್ತಿರ್ಬೇಕು ಗೈಸ್, ಇಲ್ಲ ಅಂದರೆ ಕೆಳ ಹಿಡಿಯುತ್ತೆ, ಕೆಳ ಹೊತ್ತಿದ ರೀತಿ ಆಗಿಬಿಡುತ್ತೆ. ಎಲ್ಲ ರೀತಿ ಕಾಳು ಹಾಕೋದ್ರಿಂದ ಮಕ್ಕಳು ಕೆಲವೊಂದು ಮಕ್ಕಳು ತಿನ್ನಲ್ಲ. ಸೊ ಅಂಥ ಮಕ್ಕಳು ಕೂಡ ತಿಂತಾರೆ ಇದನ್ನು. ಸೊ ಇನ್ನೂ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ.
ನೋಡಿ ಗಾಯ್ಸ್, ಇವಾಗ ಇದು ಕುದಿ ಬಂದಮೇಲೆ ಆಫ್ ಮಾಡ್ಕೊಳ್ಬೇಕು. ಸೊ ಪಲ್ಯ ಈ ರೀತಿ ರೆಡಿಯಾಗಿದೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.